ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಸಾಲಿನ ನವೋದಯ ಎಕ್ಸಾಮ್ಗೆ ಸಂಬಂಧಿಸಿದ ಇಲ್ಲಿ ಮೆಂಟಲ್ ಎಬಿಲಿಟಿಯ ಮಾದರಿ 9ಕ್ಕೆ ಸಂಬಂಧಿಸಿದಂತಹ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆ ಚಿತ್ರಗಳಿವೆ. ಅವುಗಳನ್ನು ಯಾವ ರೀತಿಯಾಗಿ ಬಿಡಿಸಬೇಕೆನ್ನುವುದನ್ನು ತಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಏನಪ್ಪ ಅಂದ್ರೆ ಕತ್ತರಿಸಿದ ಭಾಗದ ಚಿತ್ರಗಳಿಂದ ಇಲ್ಲಿ ತಯಾರಾದಂತಹ ಒಂದು ಚಿತ್ರ ಯಾವುದು ಬರ್ತದೆ, ಸರಿಯಾದ ಚಿತ್ರ ಅನ್ನೋದನ್ನು ತಾವು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು, ಈ ಬಿಡಿ ಭಾಗಗಳಿಂದ ತಯಾರಾದ ಚಿತ್ರ ಯಾವುದು ಅನ್ನೋದನ್ನು ತಾವು ನೋಡ್ಬೋದು. ಇಲ್ಲಿ 4 ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಇದರಲ್ಲಿ ಯಾವುದು ಆಗೋದಿಲ್ಲ ಅನ್ನೋದನ್ನು ಫಸ್ಟ್ ತಾವು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು, ಈ ಸಮಸ್ಯೆ ಚಿತ್ರ ಆಗುವುದಿಲ್ಲ, ಹಾಗೂ ಇಲ್ಲಿ 3ನೇದು ಮತ್ತು 2ನೇದು ಆಗುವುದಿಲ್ಲ. ಇನ್ನು ನೆಕ್ಸ್ಟು 1ನೇದು ನೋಡ್ಬೋದು, 2 ಸಣ್ಣ ಭಾಗಗಳಿವೆ, 2 ದೊಡ್ಡ ಭಾಗಗಳಿವೆ. ಇಲ್ಲಿ ಎಲ್ಲವೂ ಕೂಡ ಸಮ ಇವೆ, ಹಾಗಾಗಿ ಇಲ್ಲಿ 4ನೇದು ಆಗುತ್ತದೆ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿ ಕತ್ತರಿಸಿದ ಭಾಗಗಳಿಂದ ತಯಾರಾದ ಚಿತ್ರ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ 1 ಅಥವಾ ಇಲ್ಲಿ 2 ಮತ್ತು ಇಲ್ಲಿ 4 ಇವು 3 ಕೂಡ ಸಮನಾದ ಭಾಗಗಳಿಲ್ಲ. ಇಲ್ಲಿ ನೋಡ್ಬೋದು, ಇದೊಂದು ದೊಡ್ಡ ಭಾಗ ಇದೆ, ಆದರೆ ಇವೆರಡು ಸಣ್ಣ ಇವೆ. ಸೊ ಹಾಗಾಗಿ ಇಲ್ಲಿ ನೋಡಿ 3ನೇದು ಆಗುತ್ತದೆ. ನೆಕ್ಸ್ಟು ಪ್ರಶ್ನೆ ನೋಡ್ಬೋದು, ಇಲ್ಲಿ ಕತ್ತರಿಸಿದ ಭಾಗಗಳಿಂದ ತಯಾರಾದಂತಹ ಚಿತ್ರ ನೋಡೋಣ. ಇವೆರಡೂ ಕೂಡ ದೊಡ್ಡ ಭಾಗ ಇವೆ, ಆದರೆ ಇಲ್ಲಿ ನೋಡ್ಬೋದು ಸಣ್ಣ ಭಾಗ ಇವೆ. ಇಲ್ಲಿ ನೋಡ್ಬೋದು, ನೆಕ್ಸ್ಟು ಇಲ್ಲಿ ನೋಡ್ತಾ ಹೋಗಿ 4ನೇದು ನೋಡ್ಬೋದು, ಇಲ್ಲಿ ಚೌಕ ಇದೆ, ಬಟ್ ಇಲ್ಲಿ ತ್ರಿಭುಜ ಬಂದಿದೆ. ಸೊ ಹಾಗಾಗಿ 4ನೇ ಆಪ್ಷನ್ ಕೂಡ ಆಗುವುದಿಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು 3ನೇದು. ಇಲ್ಲಿ 3ನೇದು ನೋಡಿದಾಗ ಇಲ್ಲಿ ಎರಡೂ ಕೂಡ ದೊಡ್ಡ ಭಾಗ ಇವೆ, ಬಟ್ ಚೌಕನೂ ಇಲ್ಲಿ ದೊಡ್ಡದು ಕಾಣ್ತಿದೆ, ಹಾಗಾಗಿ ಇದು ಕೂಡ ಆಗೋದಿಲ್ಲ. ಸೊ ಇಲ್ಲಿ 2ನೇ ಆಪ್ಷನ್ ಇದೆಯಲ್ಲ, ಇದು ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಕತ್ತರಿಸಿದ ಭಾಗದಿಂದ ಒಂದು ತಯಾರಾದ ಚಿತ್ರ ನೋಡೋಣ ಯಾವುದಾಗುತ್ತೆ ಅಂತ. ಇಲ್ಲಿ ನೋಡ್ಬೋದು, ಇಲ್ಲಿ 3 ತ್ರಿಭುಜಗಳು ಬಂದು ಇದು ಕೂಡ ತ್ರಿಭುಜನೇ ಐತೆ, ಹಾಗಾಗಿ ಇವೆಲ್ಲ ಚೌಕ ಇವೆ, ಇದು ಆಗೋದಿಲ್ಲ. ಅದೇ ರೀತಿಯಾಗಿ ಇದು ನೋಡ್ಬೋದು, ಇವು ಕೂಡ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 4ನೇದು ಕೂಡ ಆಗೋದಿಲ್ಲ, ಬಟ್ 3ನೇದು ನೋಡ್ಬೋದು, ಇದು ಆಗುತ್ತದೆ. ಈ ಕತ್ತರಿಸಿದ ಭಾಗದಿಂದ ತಯಾರಾದಂಥ ಚಿತ್ರ ನೋಡ್ಬೋದು ಇಲ್ಲಿ. ಸೊ ಹಾಗಾಗಿ 3ನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಚಿತ್ರವನ್ನು ನಾವು ಇಲ್ಲಿ ಕತ್ತರಿಸಿದ ಭಾಗಗಳಿವೆ, ಇವುಗಳನ್ನು ಜೋಡಿಸಿದಾಗ ಆಗುವಂತಹ ಒಂದು ಚಿತ್ರ ಯಾವುದಾಗುತ್ತೆ ಅಂತ ಇಲ್ಲಿ ತಾವು ವೀಕ್ಷಿಸಬಹುದು. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ 4ನೇದು ನೋಡ್ಬೋದು, ಇದು ಆಗೋದಿಲ್ಲ, ಯಾಕಂದರೆ ಈ ಚಿತ್ರಗಳನ್ನು ನೋಡ್ಬೋದು. ಇನ್ನು ಅದೇ ರೀತಿಯಾಗಿ ಇಲ್ಲಿ 2ನೇದು ನೋಡ್ಬೋದು. 2ನೇದು ನೋಡಿ ಇಲ್ಲಿರುವಂತಹ ಚಿತ್ರ ಯಾವ ರೀತಿ ಇದೆ ಅಂತ. ಇಲ್ಲಿ ಭಾಗಗಳೇ ಬೇರೆ ಇವೆ. ಅದೇ ರೀತಿ ಇಲ್ಲಿ 1ನೇದು ನೋಡ್ಬೋದು, ಇದು ಕೂಡ ಆಗುವುದಿಲ್ಲ. ಸೊ ಹಾಗಾಗಿ ಇಲ್ಲಿ ಆಗುವಂಥದ್ದು 2 ಅಥವಾ 3ರಲ್ಲಿ 1 ಆಗುತ್ತೆ. ಹಾಗಾದರೆ ಯಾವುದು ಆಗಬಹುದು ಅನ್ನೋದನ್ನು ತಾವು ವೀಕ್ಷಿಸ್ಬೋದು. ಇಲ್ಲಿ ನೋಡಿದಾಗ ಇಲ್ಲಿ ತಾವು ತಿಳಿದುಕೊಳ್ತೀರಿ ಯಾವ ಭಾಗ ಆಗುತ್ತೆ ಅಂತ. ಇಲ್ಲಿ ನೋಡಿ, ಈ ಚಿತ್ರಕ್ಕೂ ಮತ್ತು ಈ ಚಿತ್ರಕ್ಕೂ ಏನು ವ್ಯತ್ಯಾಸ ಇದೆ ಅಂತ. ಇಲ್ಲಿರುವಂತಹ ಅರ್ಧಚಂದ್ರಾಕೃತಿ ದೊಡ್ಡದಾಗಿದೆ, ಇಲ್ಲಿ ಅರ್ಧಚಂದ್ರಾಕೃತಿ ಇಲ್ಲಿ ಚಿಕ್ಕದಾಗಿದೆ. ಸೊ ಹಾಗಾಗಿ ಇಲ್ಲಿ 2ನೇದಾಗುತ್ತದೆ. ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಈ ಏನು ಬಿಡಿ ಬಿಡಿ ಭಾಗಗಳಿವೆ, ಇವುಗಳಿಂದ ತಯಾರಾದಂತಹ ಚಿತ್ರ ಯಾವುದು ಬರುತ್ತೆ ಅಂತ ವೀಕ್ಷಿಸ್ತಾ ಹೋಗಿ. ಇಲ್ಲಿ ನಾನು ಆಗಲೇ ಹೇಳಿದ್ದೆ, 4 ಸಮಸ್ಯಾ ಚಿತ್ರಗಳಲ್ಲಿ ಯಾವುದಾದ್ರೂ ಒಂದು ಆಗುತ್ತೆ, ಆದರೆ ಅವುಗಳಲ್ಲಿ ಯಾವುದು ಆಗೋದಿಲ್ಲ ಅನ್ನೋದರ ಮೊದಲು ತಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ 3ನೇದು ಆಗೋದಿಲ್ಲ, ಯಾಕಂದರೆ ಇಲ್ಲಿ ನೋಡೋದು ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ ಎಲ್ಲಿ ಪಾಯಿಂಟ್ ಇಲ್ಲ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, ಇಲ್ಲಿರುವಂತಹ ಎರೋ ಮಾರ್ಕ್ ಇದೆಯಲ್ಲ, ಈ ಪಾಯಿಂಟಿಂದ ಈ ಗೆರೆಗೆ ಇಲ್ಲಿ ಜೋಡಿ ಆಗೈತೆ ಅದು. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ತ್ರಿಭುಜ ಆಗಿರ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಗೆರೆಗಳಿವೆ, ಆದರೆ ಇಷ್ಟೇ ಇದು ಚಿತ್ರಗಳಲ್ಲಿ. ಇಲ್ಲಿ ನೋಡ್ಬೋದು, ಇಲ್ಲಿ ಗೆರೆ ಬಂದಿದ್ದಾವು. ಸೊ ಇವು ಕೂಡ ಆಗೋದಿಲ್ಲ, 3 ಇಲ್ಲ, 4 ಇಲ್ಲ. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂದರೆ 1 ಮತ್ತು 2. ಇಲ್ಲಿರುವಂತಹ ಚಿತ್ರ ನೋಡ್ತಾ ಹೋಗಿ, ಇಲ್ಲಿ ನೋಡ್ಬೋದು, ಈ ಗೆರೆ ಈ ಪಾಯಿಂಟ್ಗೆ ಟಚ್ ಆಗಿಲ್ಲ. ಸೊ ಹಾಗಾಗಿ 1ನೇದು ಆಗೋದಿಲ್ಲ. ಸೊ 2ನೇದು ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿರುವಂಥ 2 ರೇಖೆಗಳಿಂದ ಒಂದು ಚಿತ್ರ ತಯಾರಾಗಿರುತ್ತದೆ, ಬಿಡಿ ಬಿಡಿ ಭಾಗಗಳಿಂದ. ನೋಡ್ತಾ ಹೋಗೋಣ. ಇಲ್ಲಿ 4ನೇದು ಆಗೋದಿಲ್ಲ, ಯಾಕಂದರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಇದು ಆಗೋದಿಲ್ಲ, ಹಾಗೂ 2ನೇದು ಆಗೋದಿಲ್ಲ. ಮತ್ತು ಇಲ್ಲಿ 1ನೇದು ನೋಡ್ಬೋದು, ಇವೆರಡು ಸಮ ಇವೆ, ಬಟ್ ಇಲ್ಲಿ ಒಂದು ಈ ಕಡೆ ದೊಡ್ಡದು ಕಾಣ್ತದೆ ರೇಖೆ, ಹಾಗಾಗಿ ಇದು ಆಗೋದಿಲ್ಲ. ಇಲ್ಲಿ ನೋಡ್ಬೋದು 3ನೇದು ಇದೆಯಲ್ಲ, ಸಮನಾಗಿ ಬಂದಿದೆ. ಸೊ ಹಾಗಾಗಿ ಈ ಚಿತ್ರ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ಒಂದು 4 ಬಿಡಿ ಭಾಗಗಳಿವೆ, ಇವುಗಳಿಂದ ಇಲ್ಲಿ ನೋಡ್ಬೋದು ಒಂದು 4 ಪಕ್ಷಿಗಳ ಚಿತ್ರ ಕಾಣ್ತಾವು, ಆದರೆ ಅವು ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಹೋಗೋಣ. ನೋಡ್ಬೋದು, ಇಲ್ಲಿರುವಂಥ ಚಿತ್ರ ಇಲ್ಲಿ ದೊಡ್ಡದಾಗಿದೆ. ಸೊ ಇದು ಆಗೋದಿಲ್ಲ. ಇನ್ನು ಇದನ್ನು ನೋಡ್ಬೋದು, ಇದು ಕೂಡ ಆಗೋದಿಲ್ಲ. ಇನ್ನು ನೆಕ್ಸ್ಟು
ಇನ್ನು ಮೂರನೇದು ನೋಡ್ಬೋದು, ನಾಲ್ಕನೇದು ಇದು ಚಿಕ್ಕದಾಗಿದೆ ಬಟ್ ಇದು ದೊಡ್ಡದಾಗಿದೆ, ಹಾಗಾಗಿ ಇಲ್ಲಿದೆಯಲ್ಲ ಮೂರನೇದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ ಬಿಡಿ ಬಿಡಿ ಭಾಗಗಳಿಂದ ತಯಾರಾದಂತಹ ಚಿತ್ರವನ್ನು ನೋಡೋಣ. ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ 4ನೇದಾಗುವುದಿಲ್ಲ, ಯಾಕಂದರೆ ಇಲ್ಲಿರುವಂಥ ಬಿಡಿ ಭಾಗಗಳನ್ನು ನೋಡ್ತಾ ಹೋಗಿ. ಸೊ 4 ಇಲ್ಲ. ಅದೇ ರೀತಿಯಾಗಿ ಇಲ್ಲಿ 3 ನೋಡ್ಬೋದು, 3 ಕೂಡ ಆಗೋದಿಲ್ಲ, ಹಾಗೂ ಇಲ್ಲಿ 2 ಕೂಡ ಆಗೋದಿಲ್ಲ. ಬಟ್ ಇಲ್ಲಿ 1 ಇದೆಯಲ್ಲ, ಇದು ಆಗಬಹುದಾಗಿದೆ. ನೋಡ್ತಾ ಹೋಗ್ಬೋದು ತಾವುಗಳು ಕೂಡ, ಇಲ್ಲಿರುವಂಥ ಭಾಗಗಳು ಇದಕ್ಕೆ ಮ್ಯಾಚ್ ಆಗುತ್ತದೆ. ಹಾಗಾಗಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ಎಲ್ಲವೂ ಕೂಡ ಸಮನಾಗಿ 4 ಚೌಕಗಳಿವೆ. ಇವುಗಳಿಂದ ತಯಾರಾದ ಚಿತ್ರವನ್ನು ನೋಡ್ತಾ ಹೋಗಿ ಇಲ್ಲಿ 3 ಆಗುವುದಿಲ್ಲ, ಹಾಗೂ 2 ಇಲ್ಲ, ಮತ್ತು ಇಲ್ಲಿ 4 ಕೂಡ ಆಗೋದಿಲ್ಲ. ಆದರೆ 1 ಇದೆ ನೋಡಿ, 1 ಆಗುತ್ತದೆ. ಸಮನಾಗಿವೆ ಚೌಕಗಳು, ಇವುಗಳನ್ನು ಜೋಡಿಸಿದಾಗ ಈ ರೀತಿ ಚಿತ್ರವಾಯಿತು. ಇಲ್ಲಿ ನೋಡ್ಬೋದು, ಇಲ್ಲಿ ತ್ರಿಭುಜಗಳಿವೆ. ಇಲ್ಲಿ ಸಾಕಷ್ಟು, ಅಂದರೆ ಇಲ್ಲಿ 7 ತ್ರಿಭುಜಗಳಿವೆ. ಇವುಗಳಿಂದ ತಯಾರಾದ ಚಿತ್ರ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ ನೋಡ್ಬೋದು ಯಾವುದು 4ನೇದಾಗೋದಿಲ್ಲ, ಯಾಕಂದರೆ ಇಲ್ಲಿ ಬಿಡಿ ಬಿಡಿಯಾಗಿವೆ. ಇನ್ನು ನೆಕ್ಸ್ಟು 3ನೇದು ನೋಡ್ಬೋದು. 3ನೇದು ಎಲ್ಲವೂ ಕೂಡ ಸಮನಾಗಿವೆ ಇವು, ಆದರೆ ಇಲ್ಲಿ ನೋಡ್ಬೋದು ಒಂದಿಷ್ಟು ಸಣ್ಣ ಚಿತ್ರಗಳಿವೆ. ಸೊ ಹಾಗಾಗಿ 3ನೇದು ಆಗೋದಿಲ್ಲ. ಇನ್ನು 2ನೇದು ನೋಡ್ಬೋದು, ಇಲ್ಲಿ ಕೇವಲ 6 ಭಾಗಗಳಿವೆ, ಹಾಗಾಗಿ ಇದು ಕೂಡ ಆಗೋದಿಲ್ಲ. ಇಲ್ಲಿ ನೋಡ್ಬೋದು 3ನೇದು ಇಲ್ಲಿ ಒಟ್ಟು 8 ಭಾಗಗಳಿವೆ. ಇಲ್ಲಿರುವುದು ಎಷ್ಟು ಅಂದರೆ 7 ಭಾಗಗಳು, ಹಾಗಾಗಿ ಇಲ್ಲಿ 2ನೇದು ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, 26ನೇ ಪ್ರಶ್ನೆ. ಇವುಗಳನ್ನು ನೋಡಿದಾಗ ಇವುಗಳಿಂದ ತಯಾರಾದ ಚಿತ್ರ ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು, ಇಲ್ಲಿರುವಂಥ ತ್ರಿಭುಜಗಳ ಬೇರೆ ಬೇರೆನೇ ಇದ್ದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಸಮನಾಗಿದ್ದಾವೆ ಮತ್ತು ಇದು ವ್ಯವಸ್ಥಿತವಾಗಿ ಬಂದಿದೆ. ಸೊ 3ನೇದು ಆಗೋದಿಲ್ಲ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಮೊದಲನೇದು ಇದು ಕೂಡ ಆಗೋದಿಲ್ಲ. ಇನ್ನು ಇಲ್ಲಿ 26ನೇದು 2ನೇದಾಗುತ್ತೆ ನೋಡಿ, ಯಾಕಂದರೆ ಇಲ್ಲಿರುವಂಥ ಭಾಗಗಳನ್ನು ನೋಡ್ತಾ ಹೋಗಿ ಸೇಮ್ ಇದೆ. ಸೊ ಹಾಗಾಗಿ ಇದು 4ನೇದಾಗೋದಿಲ್ಲ, ಯಾಕೆಂದರೆ ಇಲ್ಲಿ ನೋಡ್ಬೋದು ತ್ರಿಭುಜ ದೊಡ್ಡದಾಗಿದೆ ಅದು. ಸೊ ಹಾಗಾಗಿ 2ನೇದು ಆಗುತ್ತದೆ. ಇನ್ನು ನೆಕ್ಸ್ಟ್ 27ನೇ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿರುವಂಥ 4 ರೇಖೆಗಳಿಂದ ಬಿಡಿ ಬಿಡಿಯಾದ ಭಾಗಗಳಿಂದ ತಯಾರಾದ ಚಿತ್ರ ಯಾವ ರೀತಿ ಬರುತ್ತೆ ಅಂತ. ಸೊ 1ನೇದಾಗೋದಿಲ್ಲ, ಯಾಕಂದರೆ ಎಲ್ಲವೂ ಕೂಡ ಇಲ್ಲಿ ಸಮನಾಗಿವೆ, ಬಟ್ ಇಲ್ಲಿ ಹಾಗಿಲ್ಲ. ಸೊ 1ನೇದಾಗೋದಿಲ್ಲ. ಅದೇ ರೀತಿ 2ನೇದು ಕೂಡ ಆಗೋದಿಲ್ಲ, ಯಾಕೆಂದರೆ ನೋಡ್ಬೋದು ಇಲ್ಲಿರುವಂಥ ಭಾಗ ಇಲ್ಲಿ ಕೆಳಗಡೆ ಸ್ವಲ್ಪ ಬಂದಿದೆ, ಇಲ್ಲಿ ಮೇಲ್ಗಡೆ ಬಹಳಷ್ಟು ಹೋಗಿದೆ. ಸೊ ಅದು ಆಗೋದಿಲ್ಲ. ಅದೇ ರೀತಿ 4ನೇದು ಕೂಡ ಆಗೋದಿಲ್ಲ, ಯಾಕಂದರೆ ಇಲ್ಲಿರುವಂಥ ರೇಖೆಗಳು ನೋಡ್ತಾ ಹೋಗಿ. ಆದರೆ 3ನೇದು ನೋಡಿ ಸಮನಾಗಿದೆ. ಸೊ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಇಲ್ಲಿ 28ನೇ ಪ್ರಶ್ನೆ ನೋಡ್ತಾ ಹೋಗಿ, ಇಲ್ಲಿ 4 ಆಗಿರ್ಬೋದು, 3 ಮತ್ತು 2ನೇದು ಯಾವ ಕೂಡ ಆಗುವುದಿಲ್ಲ. ಆದರೆ ನೋಡ್ಬೋದು ಇಲ್ಲಿ ಮೊದಲನೇ ಪ್ರಶ್ನೆ ಇದೆಯಲ್ಲ, ಇದು ಆಪ್ಷನ್, ಇದು ಆಗುತ್ತದೆ. ಹೋಗಿ ಈ ಚಿತ್ರಗಳಿಂದ ಬಿಡಿ ಬಿಡಿಯಾದಂತಹ ಭಾಗಗಳಿಂದ ಯಾವ ಚಿತ್ರ ತಯಾರಾಗಿದೆ ಅಂತ ನೋಡೋಣ. ಇಲ್ಲಿ ನೋಡ್ತಾ ಹೋಗ್ಬೋದು ತಾವು ಕೂಡ, ಇಲ್ಲಿರುವಂಥ ಭಾಗಗಳು ನೋಡ್ಬೋದು. ಇಲ್ಲಿ 4ನೇ ಆಪ್ಷನ್ ಆಗೋದಿಲ್ಲ, ಯಾಕಂದರೆ ಚಿತ್ರಗಳ ಬಿಡಿ ಬಿಡಿ ಭಾಗಗಳನ್ನು ವೀಕ್ಷಿಸಬಹುದು ತಾವು. ಸೊ 3 ಆಗೋದಿಲ್ಲ. ಇನ್ನು ಉಳಿಕೆಯಾಗಿರುವುದು ಯಾವುದು ಅಂದರೆ ಇಲ್ಲಿ 2 ಮತ್ತು 1. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿರುವಂಥ ತ್ರಿಭುಜವನ್ನು ವೀಕ್ಷಿಸಿ ತಾವು ಇಲ್ಲಿರುವಂತಹ ಭಾಗಗಳಿಂದ ಯಾವ ರೀತಿಯಾದಂತಹ ಸ್ಪಷ್ಟವಾದಂತಹ ಒಂದು ಚಿತ್ರ ಇಲ್ಲಿ ತಯಾರಾಗಿದೆ ಅಂತ ತಾವು ಕೂಡ ವೀಕ್ಷಿಸಿ ಹೇಳ್ಬೋದು. ನೋಡ್ಬೋದು ಇಲ್ಲಿ ಇದು ಎಷ್ಟು ಭಾಗ ಇದೆ, ಚಿಕ್ಕದಿದೆ, ಇದು ದೊಡ್ಡದಾಗಿದೆ, ಆದ್ದರಿಂದ 2ನೇದು ಆಗುತ್ತದೆ. ಇನ್ನು ಕಡೆಯ ಪ್ರಶ್ನೆ ನೋಡ್ಬೋದು, ಇಲ್ಲಿರುವಂತಹ ತ್ರಿಭುಜದ ಭಾಗಗಳಿಂದ ಯಾವ ರೀತಿ ಆಕೃತಿ ತಯಾರಾಗುತ್ತೆ ನೋಡ್ಬೋದು. ಇಲ್ಲಿ 2, 3, 4, 5, 6 ಭಾಗಗಳಿವೆ. ಇಲ್ಲಿ ನೋಡ್ಬೋದು ಕೇವಲ 4 ಭಾಗಗಳು, ಇಲ್ಲಿ 4 ಭಾಗಗಳು, ಇಲ್ಲಿ 5 ಭಾಗಗಳಿವೆ. ಆದರೆ ಇಲ್ಲಿ ನೋಡ್ಬೋದು 4 ಭಾಗಗಳಿರೋದ್ರಿಂದಾಗಿ ಇದು ಸರಿಯಾದ ಆನ್ಸರ್ ಆಗುತ್ತದೆ. ಸೊ ಈ 30 ಪ್ರಶ್ನೆಗಳು ಇಲ್ಲಿ ಮಾದರಿ 9ಕ್ಕೆ ಸಂಬಂಧಿಸಿದಂತಹ ಚಿತ್ರಗಳಾಗಿವೆ.